ಎಂತ ಬೇಕಾದ್ರೂ ಮಾಡಿ ಸಪೋರ್ಟ್ಗಿದ್ದೇನೆ ಅಂತ ಹೇಳಿದ್ ಮಾರೆ. ಚಪ್ಪಲಿ ನೋಡ್ಲಿಕ್ಕೆ ಯಾರು ಹೇಳಿದ್ದು ನಿಮಗೆ? ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ, ನಾನು ಬೇಕಾದ್ರೆ ತಪ್ಪು ಕೇಳ್ತೀನಿ. ನೀವ್ಯಾಕೆ ತಪ್ಪು ಕೇಳುದು? ಅವ್ನು ದೊಡ್ಡ ಜನವ. ನಾಯಿ ಕೊಡ್ತಾ ಕೊಡ್ತಿದ್ದಾನೆ, ಕಾಲರಲ್ಲಿ ಹೇಳ್ಕೊಂಡು ಬಂದು ತುಳ್ತಿದ್ದಾನೆ, ನಾಯಿ ಕೊಡ್ತಾ ಕೊಡ್ತಿದ್ದಾನೆ. ಹೌದು, ಹಾಗೆ ಮಾಡಬಾರ್ದು. ಇಷ್ಟೊಂದು ಪ್ರಾಯದವನಿಗೆ ಅಷ್ಟೊಂದು ಹೊಡೆದಿದ್ದಾನೆ, ಎಂತ ಸರಳ ವಿಷಯ. ಹೌದು, ಅದು ತಪ್ಪೇ. ಅಲ್ಲ ಹೇಗೋ ಅವ್ನು ಚಪ್ಪಲಲ್ಲಿ ಹೊಡೆದಿದ್ದಾನೆ ಊರವ್ರ ಮುಂದೆ, ಅದೇ ಊರವ್ರ ಮುಂದೆ ನನ್ನ ಕಾಲು ಹಿಡಿದು ತಪ್ಪಾಯ್ತಂತ ಬೇಡಬೇಕು ಅವನು. ಸಂಜೆ ಬರುವಾಗ ಇಡೀ ಊರಲ್ಲಿ ಡಂಗುರ ಸಾರುದಲ್ಲ, ನಾವು ಹೋಗುದು ಕದಿಲಿಕ್ಕೆ, ಪೂಜೆಗೆಲ್ಲ. ಇಂಥ ಕೆಲಸ ಮಾಡೋದಕ್ಕಿಂತ ಎಲ್ಲಾದ್ರೂ ಹೋಗಿ ಸಾಯ್ಲಿಕ್ಕೆ ಆಗುದಿಲ್ವಾ? ಎಲ್ಲರಿಗೂ ಒಪ್ಪಿಗೆ ಉಂಟು ಅಂತ ಹೇಳಿದ್ರು ಮಾರೆ. ಎಂತ ಒಪ್ಪಿಗೆ? ಯಾರ ಹತ್ರ ಒಪ್ಪಿಗೆ ತಗೊಂಡದ್ ನೀವು? ಎಂತ ಆಗುದಿಲ್ಲ ಅಂತ ಯಾರ ಹತ್ರ ಹೇಳುದ ನೀನು? ಯಾರ ಹತ್ರ ನೀನು? ಹೌದು, ನಮಗೆ ಹುಚ್ಚ ಅಲ್ಲಿ ಕದಿಲಿಕ್ಕೆ ಹೋಗ್ಲಿಕ್ಕೆ. ನಿಮ್ಮ ಸಲಿಗೆಯಲ್ಲಿ ಹೀಗೆ ಆದದ್ದು. ನಾ ಹೇಳಿದ್ದು ಒಂದಾದ್ರೂ ಕೇಳ್ತಾನವ? ಒಳ್ಳೆ ಮನುಷ್ಯ ಪಾಪ, ಊರಿಗೆಲ್ಲ ತುಂಬಾ ಉಪಕಾರ ಮಾಡಿದ್ದಾರೆ. ಅವನ ಆಕಾರಕ್ಕೆ ಹಾಗೆ ಆಗ್ಬೇಕು. ಬೇಕು ಅಂತ ಕಣ್ಣಿನ ಶಾಪ ಎಲ್ಲಿ ಹೋಗ್ತದೆ? ಮನುಷ್ಯ ಒಳ್ಳೆಯವರು ಪಾಪ. ಅವನಿಗೆ 2 ಬಿಟ್ಟದ್ದು ಭಾರಿ ಒಳ್ಳೇದಾಯ್ತು. ಎಂತ ಒಳ್ಳೇದದ್ದು? ಸಾವು ಒಳ್ಳೇದದ್ದ? ಎಂತ ಬೇಕಾದ್ರೂ ಮಾಡಿ ಸಪೋರ್ಟ್ಗಿದ್ದೇನೆ ಅಂತ ಹೇಳಿದ್ ಮಾರೆ. ಚಪ್ಪಲಿ ನೋಡ್ಲಿಕ್ಕೆ ಯಾರು ಹೇಳಿದ್ದು ನಿಮಗೆ? ತಿನ್ನೋದಲ್ಲದೆ 4 ಬನ್ಸ್ ಪಾರ್ಸಲ್ ಕೊಟ್ಟಿದ್ದೆ ತಪ್ಪಾಯ್ತು ಇವನಿಗೆ. ಈಗ ನನ್ನನ್ನು ಶಿಕ್ಷೆ ಆಗ್ತಾನೆ. ಬೆಟ್ಟಲ್ಲೆಲ್ಲ ಹೊಡಿಬಾರ್ದಿತ್ತು. ಸುಮ್ಮನೆ ಸ್ವಲ್ಪ ನಿಲ್ಲೇ ಮಾತಾಡ್ಬೇಡ. ಯಾರು ಮಾತಾಡಬೇಡಿ, ಸ್ವಲ್ಪ ಸಮಾಧಾನ. ನನ್ಗ ದಣಿ ಈಗ ಕೂತ್ಕೊಳ್ಳಿ. ದಣಿ ಏನಾದ್ರೂ ಒಂದು ಈಗ ಇತ್ಯರ್ಥ ಮಾಡಬೇಕಲ್ಲ. ಎಂತ ಮಾಡುದು? ಆಯ್ತಲ್ಲ, ಎಷ್ಟು ಜನರ ಮುಂದೆ ನಾನು ಹೇಳ್ಕೊಂಡು ಮಾಡೋದಲ್ಲ ಮಾಡೋದಂತ ಮಾಡ್ಲಿಕ್ಕೆ ಎಂತ ಸಲ್ಲ. ಒಂದು ಪ್ರಾಯಕ್ಕದು ಮರ್ಯಾದೆಗೊಳ್ಳಿಲ್ವಾ? ಊರವ್ರ ಮುಂದೆ ಕಾಲರ್ ಹಿಡಿದು ಹೇಳ್ಕೊಂಡು ಬಂದು ಹೊಡೆಯೋದು ಅಂದ್ರೆ ಏನಂತ ಯೋಚನೆ ಮಾಡಿದ್ದೇನೆ? ನಾನೊಬ್ಬ ಗೌರ್ಮೆಂಟ್ ಆಫೀಸರ್ ಕುತ್ತಿಗೆ ಕೈಯಾಗಿ ಹೇಳ್ಕೊಂಡು ಬಂದು ಹೊಡೆದ್ರೆ ಎಂತ ತಮಾಷೆನ? ನನ್ನ ಅಪ್ಪನಿಗೆ ಒಳಗಡೆ ಹೊಡೆಯುವಾಗ ನೀವು ಪ್ರಾಯ ನೋಡಿ. ಸುಮ್ಮನೆ ನಿನ್ನ ಅಪ್ಪನ ಮುಗ್ದಿದ್ದೀನಿ ಅಂತ ಯಾರು ಒಬ್ಬ ಸಾಕ್ಷಿ ಹೇಳಿ, ಒಬ್ಬ ಹೇಳಿ ನೋಡುವ. ಹೀಗಂತ ಕರೀರಿ. ಅಲ್ಲ, ನೀವು ಕಲ್ತವರು, ಈಗ ಒಬ್ಬ ಹಾಕಿ ಏನು ಮಾಡಿ ಆಗ್ತದೆ? ನಾವೊಂದು ರಾಜ ಪಂಚಾಯತಿಗೆ ಮಾಡುವಲ್ಲ. ಅದೇ ಯಾವ ರಾಜ ಪಂಚಾಯತಿಗೂ ಇಲ್ಲ. ಬೆಡ್ತಿದ್ದೀನಿ ನಾನಲ್ವಾ? ಒಂದು ನಾಯಿ ಕೊಡ್ತಿದ್ದಾನೆ, ಹೇಳ್ಕೊಂಡು ಮಾಡ್ದು ನಾಯಿ ಕೊಡ್ತಾಗ ಚಪ್ಪಲಿ ಹೊಡ್ತಿದ್ದಾರೆ ನಂಗೆ. ಹಾಗಾದ್ರೆ ನಿಂಗೆ ಬೆಲೆ ಅಲ್ವಾ? ಬಂದಿದ್ದಾರೆ ನೀವು ಯಾರಾದ್ರು? ಈಗ ಅವನ ಪರವಾಗಿ ಎಲ್ಲರೂ ಸೇರಿದ್ರು ಊರವರು. ಹಾಗಾದ್ರೆ ನಾನು ಊರಿಗೆ ಮಾಡಿದ್ದು ಒಂದು ಸಲ ನೆನಪಿಲ್ಲ. ಅಲ್ಲ, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಕೈ ಕಾಲು ಮುರಿಲಿಲ್ಲ, ನನ್ನ ಅಪ್ಪನಿಗೆ ನಾನು ಹುಟ್ಟಿಲ್ಲ. ನೋಡು, ನಿನ್ನ ಅಪ್ಪ ಅಂದ್ರು ಯಾರಿದ್ದಾರೆ ಅಂತ ನಾನು ನೋಡ್ತೀನಿ. ನನ್ನ ಅಪ್ಪನಿಗೆ ಒಳಗಡೆ ಉಗ್ದಕ್ಕೆ ನಾನು ಹೊಡೆದಿದ್ದು ಸರಿ. ಸಂತೆ ಉಲ್ಲೆ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ, ನಾನು ಬೇಕಾದ್ರೆ ತಪ್ಪು ಕೇಳ್ತೀನಿ. ನೀವ್ಯಾಕೆ ತಪ್ಪು ಕೇಳುದು? ಅವ್ನು ದೊಡ್ಡ ಜನವ. ಹೌದಾ? ನಾನ್ ದೊಡ್ಡ ಜನನೇ. ನನ್ನ ಹಣದಲ್ಲಿ ನಾನು ದುಡಿಯೋದು, ನಾನು ತಿನ್ನೋದು, ನಾನು ದೊಡ್ಡ ಜನನೇ. ನಿನ್ನ ಮನೆ ಬಂದಿದ್ದೆ ನಾನು? ನಿನ್ನ ಮನೆ ಬಂದಿದ್ದಾನ? ಅಲ್ಲ, ನಿನ್ನ ಅಮ್ಮನೇ ಬಂದ. ಮುಚ್ಚಬಾಯ್. ನೀವು ಹೊಡಿದೆಂತಕ್ಕೆ? ಬಿಡಿದಾನಿ, ಏನಾದ್ರೂ ಒಂದು ಇತ್ಯರ್ಥ ಮಾಡಿಬಿಡುವ. ಯಾಕೆ ಸುಮ್ಮನೆ ಹೇಳಿದ್ದು? ಆಗಲಿ, ನೀವು ಈ ಊರಿಗೆ ಒಳ್ಳೇದು ಮಾಡಿದವರು. ಈಗ ಅವರ ಮುಖ ನೋಡಿ ಅದರೊಂದು ಸಾಧ್ಯನಿಲ್ಲ. ನಾನು ಬಿಡ್ತಿದ್ದು ನಾನು 3 ಕಾಸಂತರ ಹಾಲನ್ನ ಬಿಡ್ತಿದ್ದಲ್ಲಿ ಗೊತ್ತಾಯ್ತಾ? ಈಗ ಸ್ಟೇಷನ್ಗೆ ಹೋದ್ರೆ ಮರ್ಯಾದೆ ಹೋಗದೆ ಯಾರ್ದು? ನಮ್ದೇ ಅಲ್ವಾ, ನಮ್ಮ ಊರಿದೆ ಅಲ್ವಾ? ಅದು ಸರಿಯಾ? ಹಾಗಾಗಿ ನಾವು ಏನಾದರೂ ಒಂದು ತೀರ್ಮಾನಕ್ಕೆ ಬರೆದು ಬೇಡವಾ? ಹೆಚ್ಚು ಕಡಿಮೆ ಆದ್ದು ಹೌದು. ಎಂತಾದ್ರೊಂದು ಈ ಸಲಕ್ಕೆ ಒಂದು ಸರಿ ಮಾಡಿ ಬಿಡುವ. ನೋಡಿದ್ದಾನೆ. ಆಯ್ತು. ಈಗ ನಿಮ್ಮ ಮುಖ ನೋಡಿ ನೀವಿಷ್ಟು ಕೇಳ್ತಾ ಇದ್ರಂತೆ, ನೀವಿಷ್ಟು ಬೇಡ್ತಾ ಇದ್ರಂತೆ, ನಿಮ್ಮ ಮಾತು ಕೇಳ್ತಾ ಇದ್ದೀರಿ ಗೊತ್ತಾಯ್ತಾ? ನಾನು ಅಷ್ಟೊಂದು ಬಿಡ್ತಿದ್ದೀನಿ ಇವ್ರೆ. ನಾಯಿ ಕೊಡ್ತಿದ್ದಾನೆ, ಕಾಲರಲ್ಲಿ ಹೇಳ್ಕೊಂಡು ಬಂದು ತುಳ್ತಿದ್ದಾನೆ, ನಾಯಿ ಕೊಡ್ತಿದ್ದಾನೆ. ಹೌದು, ಹಾಗೆ ಮಾಡಬಾರ್ದು. ಇಷ್ಟೊಂದು ಪ್ರಾಯದವನಿಗೆ ಅಷ್ಟೊಂದು ಹೊಡೆದಿದ್ದಾನೆ, ಎಂತ ಸರಳ ವಿಷಯ. ಹೌದು, ಅದು ತಪ್ಪೇ. ಅಲ್ಲ ಹೇಗೋ ಒಂದು ಚಪ್ಪಲಲ್ಲಿ ಹೊಡೆದಿದ್ದಾನೆ ಊರವ್ರ ಮುಂದೆ, ಅದೇ ಊರವ್ರ ಮುಂದೆ ನನ್ನ ಕಾಲು ಹಿಡಿದು ತಪ್ಪಾಯ್ತಂತ ಬೇಡಬೇಕು ಅವನು. ನಾ ಕಾಲು ಹಿಡಿಯುವುದಿಲ್ಲ. ಹೋಗು, ಕಾಲಿಡಿ. ನೀನು ಬಿಡು ಮರ, ಕಾಲಿಡಿಲ್ಲ ಅವನು. ಹೋಗು, ಕಾಲಿಡಿ. ತಪ್ಪಾಯ್ತು ಅಂತ ಹೇಳ. ಮಾಡುದೆಲ್ಲ ಮಾಡಿ. ತಪ್ಪಾಯ್ತು. ಇದು ಕಾಲಿಡ್ದವನು ಹೊಡೆಯಲಿಕ್ಕೆ ಹೊಡೆದಿದ್ದಾನವನು, ಇದು ಕಾಲಿಡ್ದಿದ್ದ. ಸರಿ, ಕಾಲಿಡ್ದು ತಪ್ಪಾಯ್ತಂತ ಬೇಡಬೇಕು ಅವನು. ಒಬ್ಬನೇ ಹೋಗ್ಬೇಡ ಅಂತ ಎಷ್ಟು ಸಲ ಹೇಳಿದ್ರು ನಿಂಗೊಂದು ಅರ್ಥ ಆಗುದಿಲ್ಲ ಮಾರೆ.
ನೀನು ಆ ಪಟಿಂಗನ ಕಾಲಿಗೆ ಬೀಳಬಾರ್ದಿತ್ತು. ಆದರೆ ಇವತ್ತು ಗೊತ್ತಾಗಿರ್ಬೋದು ಜನರಿಗೆ ಅವನನ್ನು ಮಟ್ಟ ಹಾಕ್ಲಿಕ್ಕೆ ಹುಡುಗರು ಇದ್ದಾರೆ ಅಂತ. ಅಲ್ಲ ಕೇಚಣ್ಣ, ಅವೇನು ನಮ್ಮ ಮೇಲೆ ಹಾಗೆ ಸಾಧಿಸ್ತಾನಂತ ಮಾರೆ. ಎಂಥ ಸಾವು ಸಾಧಿಸಿದ ಅವನು. ಅವನಿಗೆ ಎಂತಾದರೂ ಮಾಡಲೇಬೇಕು, ಇಲ್ಲಾಂದ್ರೆ ನನಗೆ ಸಮಾಧಾನವೇ ಇಲ್ಲ. ಬೇಡವ ಸಾವು, ಮತ್ತೆ ಮತ್ತೆ ಅದು ಜಾಸ್ತಿ ಆಗ್ತಾನೆ ಹೋಗ್ತದೆ. ಇವನಿಗೊಂದು ಕನಿಕರ. ನಿನ್ನ ಮಾವನನ್ನು ಸಾಯಿಸೋದಿಲ್ಲ ಮಾರಾಯ. ನಿಂದೆಂತ ಮಾರೆ, ನಾನು ಅದಕ್ಕಲ್ಲ ಹೇಳಿದ್ದು. ಈಗ ನೀ ಬಾಗಿ ಹತ್ರ ಹೋಗಿ ಹೇಳು, ಅವಳ ಅಪ್ಪ ಸತ್ರ ನೀವಿಬ್ರು ನೆಮ್ಮದಿಯಲ್ಲಿ ಇರ್ಬೋದು ಅಂತ. ನಿನ್ನ ಕೆಪ್ಪೆಗಿಡ್ತೇನೆ ನೋಡು, ಎಲ್ಲದಕ್ಕೂ ನಿಂದ ಅಧಿಕ ಹೊಸಂಗ. ಸಂಜೆ ಶಿವರಾತ್ರಿಗೆ ಅಂತಾದ್ರೂ ಉಂಟಾ? ಇನ್ನು ಹೋಸಲದಾಗೆ ನನ್ನನ್ನು ಬಿಟ್ಟು ಹೋಗ್ಬೇಡಿ, ನಾನು ಸಹ ಬರ್ತೇನೆ ಈ ಸಲ. ನೀನು ಬೇಡ ಬರುದು, ಮತ್ತೆ ನಿನ್ನ ಅಮ್ಮಂದು ಕೇಳಿದ್ಯಾ? ಸುಮ್ಮನಿರು ಮಾರೆ, ನಿಂಗೆ ಯಾಕೆ? ಏಕ ಶೇಖರ, ಅದನ್ನು ತಲೆಯಿಂದ ಬಿಡ. ನಾನು ಅದನ್ನು ಆಗಲೇ ಬಿಟ್ಟಿದ್ದೇನೆ, ಅವನೇನು ಮಾಡ್ತಾನೆ ನೋಡ್ತೇನೆ. ಈಗ ಕೇಚಣ್ಣ, ಈ ಸಲ ಗುಣಪಾಲನ ತೋಟಕ್ಕೆ ಸಹ ನುಗ್ಗಬೇಕು. ಗುಣಪಾಲನೂ ಬಿಡ್ಲಿಕ್ಕಿಲ್ಲ, ಅವನ ಅಪ್ಪನನ್ನು ಬಿಡ್ಲಿಕ್ಕಿಲ್ಲ. ಅಧ್ಯಕ್ಷರ ತೋಟಕ್ಕೂ ಹೋಗ್ಲಿಕ್ಕೆ ಉಂಟು. ಇನ್ನು ಸಂಜೆ ಬರುವಾಗ ಇಡೀ ಊರಲ್ಲಿ ಡಂಗುರ ಸಾರೋದಲ್ಲ, ನಾವು ಹೋಗುದು ಕದಿಲಿಕ್ಕೆ, ಪೂಜೆಗೆಲ್ಲ. ನಾನು ಸ್ವಲ್ಪ ಹೊತ್ತಾಗ್ತದೆ, ಭಜನೆಗೆ ಹೋಗ್ಲಿಕ್ಕೆ ಉಂಟು, ಹೋಗಿ ಬರ್ತೇನೆ ಆಯ್ತಾ? ಹಾಗಾದ್ರೆ ನಾನೊಂದು 6-6:30 ಆಗುವಾಗ ಮಾವಿನಕಟ್ಟೆ ಹತ್ರ ಬರ್ತೇನೆ, ನೀವು ಸಹ ಅಲ್ಲಿಗೆ ಬನ್ನಿ. ಶೇಖರ ಕತ್ತಿ. ಹಾಂ ತರ್ತೇನೆ. ಆನಂದ ಹಗ್ಗ ಉಂಟು ಕೇಚಣ್ಣ. ಕೇಶವ, ಎಂತದ? ನಿನ್ನ ಭಾವನಿಗೆ 2ನೇ ಮದುವೆ ಮಾರೆ. ಎಲ್ಲಿ? ಅಲ್ಲೇ ಮೇಲೆ ಗುಡ್ಡದ ಮನೆಯಲ್ಲಿ. ಬನ್ನಿ ಬನ್ನಿ ಹೋಗುವ. ನಾರಾಯಣನ ಮಗಳು ಜಾನಕಿಗೂ ನೀಲಾಯನ ಮಗ ಸತಾನಂದನಿಗೂ ನಾವೆಲ್ಲ ಗುರು ಹಿರಿಯರು ಸೇರಿ ಮದುವೆ ಮಾಡ್ತಾ ಇದ್ದೇವೆ. ಎಂತದ ಇದು? ನೀವೊಂದು ಯಾವ ಜನ ಮಾರ್ರೆ? ನಿಮ್ಗೊಂದು ನಾಚಿಕೆ ಸಹ ಆಗುದಿಲ್ವಾ? ಮದುವೆ ಆಗಿ ಅಷ್ಟು ಸಣ್ಣ ಮಗು ಉಂಟು ಮಾರ್ರೆ, ಇನ್ನೊಂದು ಮದುವೆ ಆಗ್ಲಿಕ್ಕೆ ಹೊರಟಿದ್ದೀರಲ್ಲ. ಥೂ ನಿಮ್ಮ ಜನ್ಮಕ್ಕೆ. ಅಲ್ಲ, ಇಂಥ ಕೆಲಸ ಮಾಡೋದಕ್ಕಿಂತ ಎಲ್ಲಾದ್ರೂ ಹೋಗಿ ಸಾಯ್ಲಿಕ್ಕೆ ಆಗುದಿಲ್ವಾ? ಎಲ್ಲರಿಗೂ ಒಪ್ಪಿಗೆ ಉಂಟು ಅಂತ ಹೇಳಿದ್ರು ಮಾರೆ. ಎಂತ ಒಪ್ಪಿಗೆ? ಯಾರ ಹತ್ರ ಒಪ್ಪಿಗೆ ತಗೊಂಡದ್ ನೀವು? ನನ್ನ ತಂಗಿ ಸರಿ ಆಗ್ತಾಳೆ, ಆಮೇಲೆ ಕರ್ಕೊಂಡೋಗಿ ಅವಳು ಹುಷಾರಾಗ್ತಾಳೆ ಅಂತ ಅಷ್ಟು ಸರ್ತಿ ಹೇಳಿಲ್ವಾ ನಿಮ್ಗೆ? ಮೂರ್ಖ. ಆಗುದಿಲ್ವಾ? ನಿನ್ನ ತಂಗಿ ಒಟ್ಟಿಗೆ ಬದುಕಲಿಕ್ಕೆ ಆಗುದಿಲ್ಲ. ಯಾರ ಹತ್ರ ಮಾತಾಡುದು? ಎಂತ ಆಗುದಿಲ್ಲ? ಆಗುದಿಲ್ಲ ಅಂತ ಯಾರ ಹತ್ರ ಹೇಳುದು ನೀನು? ಯಾರ ಹತ್ರ ನೀನು? ನೀನು ಬ್ಯಾವರ್ಸಿ. ನೋಡಿ ಅಮ್ಮ, ಅವಳ ಕರ್ಕೊಂಡೋಗಿ ಅವಳು ಹೇಗೆ ಮದುವೆ ಆಗ್ತಾನೆ ನೋಡ್ತೇನೆ. ಇನ್ನೊಂದು ಬಿಡುದೇ ಇಲ್ಲ. ತಲೆ ಕಡಿತೇನೆ ನೀನು. ಕುರಿ ನೋಡ್ಕೊಳ್ತೇನೆ ನಿನ್ನ ಬಾರ. ಮನಸ್ಸಿಗೆ ಬಾರ ಆಯ್ತು ಹೇಳ್ತೇನೆ ನಾನು. ಬರ್ತೀಯಲ್ಲ ನೀನು ಊರಿಗೆ? ಬಾರ ನೀನು. ಇನ್ನು ಮನೆಯವರಿಗೆಲ್ಲ ಗೊತ್ತಾಗೋದು ಬೇಡ ಮರೆ. ಅಮ್ಮನಿಗೆ ಗೊತ್ತಾದರೆ ರಂಪಾಟ ಮಾಡ್ತಾರೆ ಅವರು. ಯಾರು ಹೇಳ್ತಾರೆ? ಯಾರು ಯಾರ ಹತ್ರನೂ ಹೇಳಲಿಕ್ಕಿಲ್ಲ. ಗೊತ್ತಾಯ್ತಾ ದೀಪು? ನಾ ಹೇಳುದಿಲ್ಲ. ಆನಂದ. ಕೇಚಣ್ಣ, ಹಾಗಾದರೆ ಇವತ್ತು ಶಿವರಾತ್ರಿಗೆ ಹೋಗ್ಲಿಕ್ಕಿಲ್ವಾ? ಶಿವರಾತ್ರಿಗೆ ಹೋಗ್ಲಿಕ್ಕಿಲ್ಲ ಅಂತ ಯಾರು ಹೇಳಿತ್ತು? ಹೋಗ್ಲಿಕ್ಕೆ ಉಂಟು. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ಅಷ್ಟೇ. ಹೋಗುವಲ್ಲ ಕೇಚು? ಕೇಚು ಹೋಗುವಲ್ಲ? ಹೋಗುವ ಮಾರೆ. ಹೋಗ್ಲಿಕ್ಕುಂಟಾ? ಹಾಗಾದ್ರೆ ಅಲ್ಲೇ ಬನ್ನಿ, ನಾನು ಸಹ ಅಲ್ಲೇ ಸಿಗ್ತೇನೆ. ಇವನಿಗೊಂದು ಯಾವ್ದ್ರದ್ದು ತಲೆ ಬಿಸಿ. ಅವನಿಗೆ ಏನು ಮಾರೆ? ಎಲ್ಲಿಗೆ ಸಹ ಹೋಗುದು ಬೇಡ, ನಾ ಹೇಳಿದ ಹಾಗೆ ಕೇಳಬೇಕು. ಕೂತ್ಕೊಳ್ಳಿ ಸುಮ್ಮನೆ. ಎಂತ ಮಾತಾಡುದು ನೀವು? ನಾವು ಭಜನೆಗೆ ಹೋಗುದು ಅಲ್ಲಿಗೆ. ನಂಗೆ ಗೊತ್ತುಂಟು ನಿಮ್ಮ ಭಜನೆ. ನೀವೆಲ್ಲರೂ ಶಿವರಾತ್ರಿಗೆ ಕದಿಲಿಗೆ ಹೋಗುದು. ಹೋಗ್ಲಿ ಭಜನೆಗಲ್ವಾ? ಇನ್ನು ಎಳ್ನೀರೆಲ್ಲ ಕದಲಿಕ್ಕೆ ಹೋಗ್ಬೇಡ. ಹೌದು, ನಮಗೆ ಹುಚ್ಚ ಅಲ್ಲಿ ಕದಿಲಿಕ್ಕೆ ಹೋಗ್ಲಿಕ್ಕೆ. ನಿಮ್ಮ ಸಲಿಗೆಯಲ್ಲಿ ಹೀಗೆ ಆದದ್ದು. ನಾ ಹೇಳಿದ್ದು ಒಂದಾದ್ರೂ ಕೇಳ್ತಾನವ? ಹಾಗೆಲ್ಲ ಮಾಡುದಿಲ್ವಾ? ಹೋಗ್ಲಿ. ನಿಮ್ಗಿಬ್ಬರಿಗೆ ಹೇಳ್ತೇನಲ್ಲ, ನಂಗೆ ಹುಚ್ಚು. ಇವರೊಂದು ಬಿಟ್ರೆ ರಾತ್ರಿಯಿಂದ ಬೆಳಗ್ವರೆಗೆ ಕಿರ್ಚಾಡ್ತಾನೆ ಇರ್ತಾರೆ. ನಾನು ಹೋಗ್ತೇನೆ. ಈಗಳ ಸ್ವಲ್ಪ ಊಟ ಮಾಡಿ ಆದ್ರೂ ಹೋಗ. ಬೇಡ, ಊಟ ನಂಗೆ ಅಲ್ಲೇ ಉಂಟು. ಅಲ್ಲಿ ಗದ್ದೆ ಹತ್ರ ಎಲ್ಲ ಜಾಗ್ರತೆ ಆಯ್ತಾ? ಕಾಲಡಿ ಎಲ್ಲ. ಅಲ್ಲ, ಸ್ನಾನ ಮಾಡಿ 1 ಲೋಟ ನೀರಾದ್ರೂ ಕುಡ್ದಿದ್ಯಲ್ವಾ ಮಾರಾಯ? ಈಗ ನನಗೆ ಸ್ವಲ್ಪ ಬಡಿಸು. ಟಾಕೀಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆ್ಯಪ್.